ನಮಸ್ಕಾರ ಸ್ನೇಹಿತರೆ, 2026ರ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. 2025ರಲ್ಲಿ ಸಾಕಷ್ಟು ಕಷ್ಟವನ್ನು ನೋಡಿದವರು 2026ನ್ನ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಸಾಕಷ್ಟು ಕನಸುಗಳನ್ನು ನನಸು ಮಾಡಿಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಸಾಕಷ್ಟು ಜನಕ್ಕೆ 2026ರಲ್ಲಿ ಹೇಗಿದೆ ನಮ್ಮ ಭವಿಷ್ಯ ಅನ್ನೋ ಕುತೂಹಲ ಕೂಡ ಇರುತ್ತೆ. ನಾನು ಇವತ್ತು 2026ರಲ್ಲಿ 12 ರಾಶಿಯ ಭವಿಷ್ಯ ಹೇಗಿದೆ, ಯಾವ ರಾಶಿಗೆ ಲಾಭ, ಯಾರಿಗೆ ನಷ್ಟ ಅನ್ನೋದನ್ನು ತಿಳಿಸಿಕೊಡ್ತೀನಿ. ಈ ಭವಿಷ್ಯವನ್ನು ಸಾಕಷ್ಟು ಸ್ವಾಮೀಜಿಗಳು, ಗುರುಗಳು ಹಾಗೂ ಜ್ಯೋತಿಷಿಗಳು ಹೇಳಿದ್ದು, ಹಾಗೆ ಪುಸ್ತಕಗಳಲ್ಲಿ ಬರೆದಿದ್ದನ್ನು ಆಧರಿಸಿ ಎಲ್ಲವನ್ನ ಸೇರಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಮೇಷರಾಶಿಯವರಿಗೆ ತಾಳ್ಮೆಯ ವರ್ಷವಾಗಿರುತ್ತೆ 2026. ಶನಿಯ ಸಾಡೆ ಸಾತಿಯ ಪ್ರಭಾವ ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಹುದು. ಉದ್ಯೋಗಿಗಳಿಗೆ ತೀವ್ರ ಸ್ಪರ್ಧೆ ಇರುತ್ತೆ, ಆದರೆ ಮಾರ್ಚ್ ನಂತರ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಬಹುದು. ಹಣ ಬರುತ್ತೆ, ಆದರೆ ಅದನ್ನು ಅನಾರೋಗ್ಯ ಅಥವಾ ಹಳೆಯ ಸಾಲಗಳನ್ನು ಮರುಪಾವತಿ ಮಾಡೋಕ್ಕೆ ನೀವು ಖರ್ಚು ಮಾಡಬೇಕಾಗುತ್ತೆ. ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಕೂಡ ನಿಮಗೆ 2026ರಲ್ಲಿ ಬರ್ಬೋದು. ಹಾಗಾಗಿ ನೀವು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ವೃಷಭ ರಾಶಿಯವರಿಗೆ ಈ ವರ್ಷ ಪೂರ್ತಿ ಶನಿ ಲಾಭಸ್ಥಾನದಲ್ಲಿ ಹಾಗೂ ಜೂನ್ವರೆಗೂ ಗುರು ಧನಸ್ಥಾನದಲ್ಲಿ ಇದ್ದು ನಿಮಗೆ ಅನೇಕ ಶುಭ ಫಲಗಳನ್ನು ಕೊಡ್ತಾರೆ. ಜೂನ್ ನಂತರ ಗುರುಬಲ ಕಡಿಮೆ ಆದರೂ ಶನಿ ವರ್ಷ ಪೂರ್ತಿ ಲಾಭಸ್ಥಾನದಲ್ಲಿ ಇದ್ದು ನಿಮ್ಮನ್ನು ಕಾಪಾಡ್ತಾನೆ. ನವೆಂಬರ್ನಲ್ಲಿ ಕೇತು 3ನೇ ಮನೆಗೆ ಬರ್ತಾನೆ. ಅದು ಕೂಡ ನಿಮಗೆ ಧನಲಾಭ, ಕಾರ್ಯಸಿದ್ಧಿಯನ್ನು ಕೊಡುತ್ತದೆ. ನಿಮ್ಮ ಶಕ್ತಿ ಪರಾಕ್ರಮ ಹೆಚ್ಚಾಗುತ್ತದೆ. ಜೀವನದಲ್ಲಿ ಬಹಳ ಯೋಚನೆಗೀಡು ಮಾಡಿದ್ದ ಅಡೆತಡೆಗಳಿಗೆ ಪರಿಹಾರ ದೊರೆಯುತ್ತದೆ. 2026ರ ಮಧ್ಯದಲ್ಲಿ ಶನಿಯ ಧೈರ್ಯದಿಂದಾಗಿ ನೀವು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾಗಬಹುದು. ಮಿಥುನ ರಾಶಿ ಈ ವರ್ಷ ನಿಮಗೆ ಜೂನ್ ನಂತರ ಗುರುಬಲ ದೊರೆತು ಮನಸ್ಸಿಗೆ ಕೊಂಚ ಹಗುರವಾಗುತ್ತೆ. ನಿಂತಲ್ಲೇ ನಿಂತಿದ್ದ ಜೀವನ ಈಗ ಸ್ವಲ್ಪ ಮುಂದೆ ಹೋಗುತ್ತದೆ. ನಿಂತು ಹೋಗಿದ್ದ ಕೆಲಸಗಳು ಈಗ ವೇಗ ಪಡೆದುಕೊಳ್ಳುತ್ತದೆ. ಜೂನ್ ನಂತರ ಗುರುಬಲ ಸಿಗುತ್ತದೆ, ಆದರೆ ಬೇರೆ ಯಾವುದೇ ಬಲಾಢ್ಯ ಗ್ರಹಗಳ ಬಲ ಇಲ್ಲ. ಆದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ನಿಮಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಕೆಲವರಿಗೆ ಈ ವರ್ಷ ಮದುವೆ ಮಾತುಕತೆಗಳು ಕೂಡ ನಡೀಬಹುದು. ವೃತ್ತಿ ಸಂಬಂಧ ಕಿರಿಕಿರಿಗಳು ಜೂನ್ ನಂತರ ಪರಿಹಾರ ಆಗುತ್ತೆ. ವರ್ಷದ ಕೊನೆಯಲ್ಲಿ ಸ್ವಲ್ಪ ಕೌಟುಂಬಿಕ ಕಲಹ ಎದುರಾಗಬಹುದು. ಕಟಕ ರಾಶಿ ಭವಿಷ್ಯ ನೋಡೋದಾದರೆ ನಿಮಗೆ ಈ ವರ್ಷ ಅಕ್ಟೋಬರ್ ತನಕ ಗುರುಬಲ ಇಲ್ಲ. ಅಕ್ಟೋಬರ್ ನಂತರ ಈ ವರ್ಷ ಪೂರ್ತಿ ನಿಮಗೆ ಗುರು ಸಿಂಹ ರಾಶಿಯಲ್ಲೇ ಇರ್ತಾನೆ. ಹಾಗಾಗಿ ಆ ಸಮಯದಲ್ಲಿ ಕೊಂಚ ಚೇತರಿಕೆ ಇದೆ. ಹಾಗಾಗಿ ಅಕ್ಟೋಬರ್ವರೆಗೂ ನಿಮಗೆ ಸವಾಲುಗಳ ಮಹಾಪೂರ್ವವೇ ಇದೆ. ಹಣಕಾಸಿಗೆ ಕಷ್ಟ, ಮಾನಸಿಕ ಚಿಂತೆ, ಕೆಲಸದ ಒತ್ತಡ ಇಂಥವೆಲ್ಲ ಅನುಭವಿಸಬೇಕಾಗುತ್ತದೆ. ಬೇರೆ ಗ್ರಹಗಳ ಬಲವೂ ಕೂಡ ಇರುವುದಿಲ್ಲ. ಕೇತು ಡಿಸೆಂಬರ್ನಲ್ಲಿ ನಿಮ್ಮ ರಾಶಿಗೆ ಬರ್ತಾನೆ. ಇದು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು. ಸಿಂಹ ರಾಶಿಗೆ ಜೂನ್ವರೆಗೂ ಗುರು ಲಾಭಸ್ಥಾನದಲ್ಲಿ ಇದ್ದು ನಿಮಗೆ ಧನಲಾಭ, ಕಾರ್ಯಸಿದ್ಧಿ ಅನುಕೂಲ ಮಾಡಿಕೊಡ್ತಾನೆ. ಜೂನ್ ನಂತರ ಗುರು ಮಿಥುನದಿಂದ ಕರ್ಕ ರಾಶಿಗೆ ಪ್ರವೇಶವನ್ನು ಪಡಿತಾನೆ. ಇದರಿಂದ ಹಣಕಾಸಿನ ಸಂಕಷ್ಟ, ಕಾರ್ಯವೈಫಲ್ಯ, ಮಾನಸಿಕ ತೊಳಲಾಟ, ಮೇಲಾಧಿಕಾರಿಗಳ ದರ್ಪ ಮೊದಲಾದವುಗಳನ್ನು ನೀವು ಅನುಭವಿಸಬೇಕಾಗುತ್ತೆ. ಜಾಗ ಬದಲಾವಣೆ ಸಾಧ್ಯತೆ ಕೂಡ ಇದೆ. ಕೆಲಸದಲ್ಲಿ ವರ್ಗಾವಣೆ ಆಗಬಹುದು. ಡಿಸೆಂಬರ್ ನಂತರ ಕೇತು ನಿಮ್ಮ ರಾಶಿಯನ್ನು ಬಿಟ್ಟು ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಹಾಗೆ ರಾಹು 6ನೇ ಮನೆಗೆ ಬರ್ತಾನೆ. 6ನೇ ಮನೆಯ ರಾಹು ನಿಮಗೆ ಹಣಕಾಸಿನ ಲಾಭವನ್ನು ತಂದುಕೊಡ್ತಾನೆ. ಶನಿಯ ಪ್ರಭಾವ ಇರೋದ್ರಿಂದ ಸ್ವಲ್ಪ ಜಾಗ್ರತೆಯಿಂದ ಇರಿ. ಕನ್ಯಾ ರಾಶಿಯಲ್ಲಿ ಗುರು ಜೂನ್ ನಂತರ ಲಾಭಸ್ಥಾನಕ್ಕೆ ಪ್ರವೇಶಿಸಿ ನಿಮಗೆ ಧನಲಾಭ, ಅಧಿಕಾರ ಲಾಭ ಮಾಡಿಸ್ತಾನೆ. ಕೇತು ಸಹ ಡಿಸೆಂಬರ್ನಲ್ಲಿ ಲಾಭಸ್ಥಾನಕ್ಕೆ ಪ್ರವೇಶಿಸಿ ನಿಮ್ಮ ಹಣಕಾಸಿನ ಅನುಕೂಲತೆಯನ್ನು ಇನ್ನಷ್ಟು ಗಟ್ಟಿ ಮಾಡ್ತಾನೆ. ಮದುವೆ ಆಗದವರಿಗೆ ಜೂನ್ ನಂತರ ವಿವಾಹ ಪ್ರಾಪ್ತಿ ಇದೆ. ದೊಡ್ಡ ಹುದ್ದೆ, ಅಧಿಕಾರ ಕೂಡ ಸಿಗುತ್ತದೆ. ರಾಜಕೀಯ ನಾಯಕರಿಗೂ ಜೂನ್ ನಂತರ ಶುಭ ಫಲ ಇದೆ. ಅಕ್ಟೋಬರ್ ನಂತರ ಗುರು 12ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ಕೊಂಚ ಏರುಪೇರು ಅನುಭವಿಸ್ತೀರಾ. ದೊಡ್ಡ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ನೀವು ಎಡವು ಬೀಳುವ ಸಾಧ್ಯತೆ ಹೆಚ್ಚಿದೆ. ತುಲಾರಾಶಿಗೆ ಜೂನ್ವರೆಗೂ ಗುರುಬಲ ಇದ್ದು ಕೆಲಸಗಳು ನೀವು ಅಂದುಕೊಂಡಂತೆ ಕೂಡ ನಡೆಯುತ್ತೆ. ಜೂನ್ನಿಂದ ಅಕ್ಟೋಬರ್ವರೆಗೆ ಗುರು 8ನೇ ಮನೆಗೆ ಪ್ರವೇಶಿಸಿ ಕೊಂಚ ಏರುಪೇರುಗಳು ಆಗುತ್ತೆ. ಹಣಕಾಸು ಸ್ಥಿತಿ ಇಕ್ಕಟ್ಟಾಗಬಹುದು. ಅಕ್ಟೋಬರ್ ನಂತರ ಗುರು ಸಿಂಹರಾಶಿಗೆ ಪ್ರವೇಶ ಮಾಡಿದಾಗ ಪರಿಸ್ಥಿತಿ ಕೊಂಚ ಸುಧಾರಿಸುತ್ತದೆ. ಲಾಭಸ್ಥಾನದ ಗುರು ನಿಮ್ಮ ಕೈ ಹಿಡಿತಾನೆ. ಶನಿ ಈ ವರ್ಷ ಪೂರ್ತಿ 6ನೇ ಮನೆಯಲ್ಲಿ ಇದ್ದು ನಿಮಗೆ ಸಕಲ ಅನುಕೂಲಗಳಿಗೆ ಸಹಕಾರವನ್ನು ಕೊಡ್ತಾನೆ. ದುರ್ಗಾದೇವಿಯನ್ನು ಆರಾಧಿಸಿ. ವೃಶ್ಚಿಕ ರಾಶಿಯವರು ಈ ವರ್ಷ ಪೂರ್ತಿ ಪಂಚಮ ಶನಿಯ ಪ್ರಭಾವ ಇರುತ್ತದೆ. ಹಣಕಾಸಿನ ಬಿಕ್ಕಟ್ಟು, ವೃತ್ತಿಯಲ್ಲಿ ಒತ್ತಡ, ಅನಾರೋಗ್ಯ, ಕುಟುಂಬದಲ್ಲಿ ಕಿರಿಕಿರಿ ಮೊದಲಾದವುಗಳು ಸಾಮಾನ್ಯ. ಜೂನ್ ನಂತರ ಅಕ್ಟೋಬರ್ವರೆಗೂ ಗುರು 9ನೇ ಮನೆಗೆ ಪ್ರವೇಶಿಸಿದಾಗ ಸಮಸ್ಯೆಗಳು ಹಗುರವಾಗುತ್ತೆ. ಜೂನ್ನಿಂದ ಅಕ್ಟೋಬರ್ ಒಳಗೆ ಏನಾದರೂ ಮುಖ್ಯ ತೀರ್ಮಾನಗಳಿದ್ದರೆ ಅದನ್ನು ಮಾಡಿಕೊಳ್ಳಿ. ಅಕ್ಟೋಬರ್ ನಂತರ ಗುರು 10ನೇ ಮನೆಗೆ ಪ್ರವೇಶ ಮಾಡಿದಾಗ ವೃತ್ತಿಯಲ್ಲಿ ಏರುಪೇರು ಆಗಬಹುದು. ಡಿಸೆಂಬರ್ ನಂತರ
ರಾಹು ಮಕರ ರಾಶಿಗೆ ಪ್ರವೇಶಿಸಿದಾಗ ನಿಮಗೆ ಹಣಕಾಸಿನ ಬಲ ಬರುತ್ತೆ, ಹೂಡಿಕೆಗಳಲ್ಲಿ ಕೂಡ ನಿಮಗೆ ಲಾಭವನ್ನು ಸಿಗುತ್ತೆ. ಧನಸ್ಸು ರಾಶಿ, ಇನ್ನು ಧನಸ್ಸು ರಾಶಿಯವರಿಗೆ ಈ ವರ್ಷ ಜೂನ್ವರೆಗೂ ಗುರುಬಲ ಇದೆ. ಯಾವ ಕೆಲಸ ಮಾಡಬೇಕಾದ್ರೂ ಸಹಕಾರ ಸಹಾಯ ಸಿಗುತ್ತೆ. ಜೂನ್ವರೆಗೆ ಕೆಲವರಿಗೆ ಮದುವೆ ಕೂಡ ನಿಶ್ಚಯ ಆಗುತ್ತೆ. ಇನ್ನು ಹೊಸ ಕೆಲಸ ಕೂಡ ಸಿಗುತ್ತದೆ. ಗುರು ಜೂನ್ ನಂತರ 8ನೇ ಮನೆಗೆ ಪ್ರವೇಶ ಮಾಡಿದಾಗ ಕೊಂಚ ಹಿನ್ನಡೆ ಆಗಬಹುದು, ಆರೋಗ್ಯ ಏರುಪೇರು ಆಗಬಹುದು, ಜಾಗ್ರತೆಯನ್ನು ವಹಿಸಿ. ಇನ್ನು ಮಕರ ರಾಶಿಗೆ ವರ್ಷ ಪೂರ್ತಿ ಶನಿ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಇರ್ತಾನೆ. ಗುರು ಜೂನ್ವರೆಗೂ 6ನೇ ಮನೆಯಲ್ಲಿ ಇದ್ದು ಜೂನ್ ನಂತರ 7ನೇ ಮನೆಗೆ ಪ್ರವೇಶಿಸಿದಾಗ ನಿಮಗೆ ಧನಲಾಭ, ಖ್ಯಾತ, ಕೀರ್ತಿ, ಪ್ರಸಿದ್ಧಿಗಳು ಸಿಗುತ್ತೆ. ಅರ್ಹರಿಗೆ ಜೂನ್ ನಂತರ ಮದುವೆ ಕೂಡ ಆಗುತ್ತೆ. ಡಿಸೆಂಬರ್ ಕಳೆದ ನಂತರ ರಾಹು ನಿಮ್ಮ ರಾಶಿಗೆ ಬರ್ತಾನೆ. ಕೇತು 7ನೇ ಮನೆಗೆ ಪ್ರವೇಶ ಮಾಡ್ತಾನೆ. ರಾಹುವಿನ ಮಕರ ರಾಶಿ ಪ್ರವೇಶ ನಿಮಗೆ ತೊಂದರೆ ಇಲ್ಲ. ಗುರು 7ನೇ ಮನೆಯಲ್ಲಿ ಇರುವ 5 ತಿಂಗಳು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಾನೆ. ವೃತ್ತಿಯಲ್ಲಿ ಏಳ್ಗೆ, ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಕುಂಭರಾಶಿ, ಇನ್ನು ಕುಂಭರಾಶಿಯಲ್ಲಿ ಜೂನ್ವರೆಗೂ ಗುರು 5ನೇ ಮನೆಯಲ್ಲಿದ್ದು ಸಕಲ ಅನುಗ್ರಹಗಳನ್ನು ಕೊಡ್ತಾನೆ. ಹಣಕಾಸಿನ ಸ್ಥಿತಿ ಸುಧಾರಿಸುತ್ತದೆ. ಪದವಿ ಅಧಿಕಾರ ಕೂಡ ಲಭಿಸುತ್ತದೆ. ಬಹುದೊಡ್ಡ ಯೋಜನೆ ನಿಮ್ಮ ಕೈ ಸೇರ್ತದೆ. ಹೂಡಿಕೆಗಳಲ್ಲಿ ಲಾಭ ಇದೆ. ಈ ವರ್ಷ ಪೂರ್ತಿ ನೀವು ಸಾಡೆ ಸಾತಿ ಶನಿಯ ಪ್ರಭಾವವನ್ನು ಅನುಭವಿಸ್ತೀರಾ. ಆದರೆ ಈ ಪ್ರಭಾವ ಅಲ್ಪ ಪ್ರಮಾಣದಲ್ಲಿ ಇರುತ್ತೆ. ಸಾಡೆ ಸಾತಿಯ ಕೊನೆಯ ಹಂತಕ್ಕೆ ಬಂದಿದ್ದೀರಿ. ಇನ್ನು ಕಷ್ಟಗಳು ಕಡಿಮೆ ಆಗುತ್ತೆ. ಹಣದ ಹರಿವು ಕೂಡ ಉತ್ತಮವಾಗಿರುತ್ತೆ. ಮೀನರಾಶಿ, ವರ್ಷ ಪೂರ್ತಿ ಶನಿ ಮೀನರಾಶಿಯಲ್ಲೇ ಇರ್ತಾನೆ. ಖರ್ಚುಗಳು ಕೂಡ ಬಹಳ ಇರುತ್ತೆ. ಆದರೆ ಜೂನ್ ನಂತರ ಗುರು ಕರ್ಕ ರಾಶಿಗೆ ಪ್ರವೇಶ ಮಾಡಿದಾಗ ನಿಮಗೆ ಅನುಕೂಲಗಳು ಒದಗಿ ಬರುತ್ತೆ. ಹೊಸ ಕೆಲಸಗಳು ಸಿಗೋದು, ಮದುವೆ ಆಗುತ್ತೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಶುಭವಿದೆ. ಉನ್ನತ ವ್ಯಾಸಂಗಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಸಾಕಷ್ಟು ಅನುಕೂಲವಾಗಿರುತ್ತೆ. ಈ ವರ್ಷ ನಿಮಗೆ ಜೂನ್ ನಂತರ ಒಳ್ಳೆಯ ಸಂಗತಿಗಳು ಇವೆ. ಪದವಿ ಅಧಿಕಾರ ಪ್ರಾಪ್ತಿ ಇದೆ. ಹೊಸ ಯೋಜನೆಗಳು ನಿಮ್ಮ ಕೈ ಹಿಡಿಯುತ್ತೆ. ಇವಿಷ್ಟು 12 ರಾಶಿಯ ಭವಿಷ್ಯ, 2026ರ ಭವಿಷ್ಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.